ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಆರೋಗ್ಯಕರವಾದ ಬಾಣಂತಿ ಹುಡಿ ಮದ್ದನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ, ನೋಡುವ ಬನ್ನಿ. ಬಾಣಂತಿ ಹುಡಿ ಮದ್ದು ಮಾಡಲಿಕ್ಕೆ ನಾನಿಲ್ಲಿ 1/4 kg ತಿಕ್ಲೆ ಪುಡಿ ಅಂತ ಸಿಗುತ್ತೆ, ಅದನ್ನು ತಗೊಂಡಿದ್ದೇನೆ. ನೋಡಿ, ಈ ರೀತಿ ಇರುತ್ತೆ. ಇದು ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಹಾಗೆ 4 ರಿಂದ 5 ದೊಡ್ಡ ಸೈಜ್ನ ಕಾಯಿ ಬೇಕಾಗುತ್ತೆ. ಹಾಗೆ 2 kg ಈರುಳ್ಳಿನ ತಗೊಂಡಿದ್ದೇನೆ. ಇನ್ನು ಈ ಕಾಯಿಯನ್ನು ತುರಿಲಿಕ್ಕೆ ಇದೆ. ಹಾಗೆ ಈರುಳ್ಳಿನ ಕೂಡ ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿ ಬಿಸಿಲಿಗೆ ಒಣಗಿಸ್ಕೊಳ್ಳಿ. ಯಾಕಂದರೆ ಈ ಈರುಳ್ಳಿನ ಆಯಿಲ್ನಲ್ಲಿ ಫ್ರೈ ಮಾಡಲಿಕ್ಕೆ ಇದೆ. ಬಿಸಿಲಿಗೆ ಒಣಗಿಸಿ ಫ್ರೈ ಮಾಡೋದ್ರಿಂದ ತಕ್ಷಣ ಫ್ರೈ ಆಗುತ್ತೆ. ಹಾಗಾಗಿ ಬಿಸಿಲಿಗೆ ಒಣಗಿಸಿದ್ದೆ. ನೋಡಿ, ಒಣಗಿ ಈ ರೀತಿ ಆಗಿದೆ. ಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಇನ್ನು ಇದನ್ನು ಬಿಸಿಲಿಗೆ ಒಣಗಿಸಲಿಕ್ಕೆ ಇದೆ. ಬಿಸಿಲಲ್ಲಿ ಒಣಗಿಸಿ ಈ ರೀತಿಯಾಗಿದೆ. ಇದನ್ನು ಸಹ ಆಯಿಲ್ನಲ್ಲಿ ಫ್ರೈ ಮಾಡಲಿಕ್ಕೆ ಇದೆ. ಹಾಗೆ 1/2 kg ತೆಳು ಅವಲಕ್ಕಿ ಬೇಕಾಗುತ್ತೆ. ಇದನ್ನು ಸಹ ಡ್ರೈ ರೋಸ್ಟ್ ಮಾಡಲಿಕ್ಕೆ ಇದೆ. ಸ್ವಲ್ಪನೇ ಅವಲಕ್ಕಿನ ಹಾಕಿ ರೋಸ್ಟ್ ಮಾಡಿಕೊಳ್ಳಿ. ಇದು ಆಗಿದೆ, ತೆಗೆದು ಬಿಡುವ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಹಾಗೆ 1/4 kg ಗಸಗಸೆಯನ್ನು ತಗೊಂಡಿದ್ದೇನೆ. ಹಾಗೆ 1/4 kg ಬಿಳಿ ಎಳ್ಳು, 200 ಗ್ರಾಮ್ನಷ್ಟು ಒಣ ದ್ರಾಕ್ಷಿ, ಹಾಗೆ 300 ಗ್ರಾಮ್ನಷ್ಟು ಕಲ್ಲು ಸಕ್ಕರೆ. ಇದನ್ನು ಪುಡಿ ಮಾಡಲಿಕ್ಕೆ ಇದೆ. ಹಾಗೆ 200 ಗ್ರಾಮ್ನಷ್ಟು ಬಾದಾಮು, 200 ಗ್ರಾಮ್ನಷ್ಟು ಗೋಡಂಬಿ, ಹಾಗೆ 1/4 kg ಒಣ ಖರ್ಜೂರ. ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಡ್ರೈ ಫ್ರೂಟ್ಸನ್ನು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಹಾಗೆ ಈ ಒಣ ಖರ್ಜೂರವನ್ನು ಜಜ್ಜಿಕೊಂಡು ಸ್ವಲ್ಪ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡಿದ್ದೇನೆ. ಹಾಗೆ ಕಲ್ಲು ಸಕ್ಕರೆನ ಕೂಡ ಸ್ವಲ್ಪ ಜಜ್ಜಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡಿದ್ದೇನೆ. ಇನ್ನು ಈ ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಆಗಿದೆ, ತೆಗೆದು ಬಿಡುವ. ಗಸಗಸೆನ ಕೂಡ ಡ್ರೈ ರೋಸ್ಟ್ ಮಾಡಿಕೊಳ್ಳಿ. ಇದು ಸಹ ಆಗಿದೆ. ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ. ಇನ್ನು ಒಂದು ಬಾಣಲೆಗೆ ತುಪ್ಪನ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಕರಗಲಿ. ಇದರಲ್ಲಿ ಡ್ರೈ ಫ್ರೂಟ್ಸನ್ನೆಲ್ಲ ರೋಸ್ಟ್ ಮಾಡಲಿಕ್ಕೆ ಇದೆ. ಒಣ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ಇದು ಆಗಿದೆ, ತೆಗೆದು ಬಿಡುವ. ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಸಹ ಫ್ರೈ ಆಗಿದೆ, ತೆಗೆದು ಬಿಡುವ. ಬಾದಾಮನ್ನು ಹಾಕ್ತಾ ಇದ್ದೇನೆ. ಬಾದಾಮನ್ನು ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಅರ್ಧ ಗಂಟೆ ನೆನೆಸಿ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಸಹ ಆಗಿದೆ, ತೆಗೆದು ಬಿಡುವ. ನೋಡಿ, ಬಿಸಿಲಿಗೆ ಒಣಗಿಸಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಳ್ಳಿ, ಬೇಗನೆ ಆಗಿಬಿಡುತ್ತೆ. ಇದು ಆಗಿದೆ, ತೆಗೆದು ಬಿಡುವ. ತಣ್ಣಗಾಗಲಿಕ್ಕೆ ಇಡಿ. ಹಾಗೆ ಬಿಸಿಲಿಗೆ ಒಣಗಿಸಿಕೊಂಡ ಕಾಯಿ ತುರಿನ ಸ್ವಲ್ಪನೇ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಳ್ಳಿ. ತಣ್ಣಗಾದ ಮೇಲೆ ಫ್ರೈ ಮಾಡಿಕೊಂಡ ಈರುಳ್ಳಿನ ಈ ರೀತಿ ಪುಡಿ ಮಾಡಿಕೊಳ್ಳಿ. ಎಲ್ಲವನ್ನು ಒಂದು ಮಿಕ್ಸಿಂಗ್ ಪಾತ್ರೆಗೆ ಹಾಕಲಿಕ್ಕೆ ಇದೆ. ಪುಡಿ ಮಾಡಿಕೊಂಡ ಈರುಳ್ಳಿನ ಹಾಕ್ಕೊಳ್ಳಿ.
ಹಾಗೆ ಒಣ ದ್ರಾಕ್ಷಿ, ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡ ಅವಲಕ್ಕಿನ ಕೂಡ ಈ ರೀತಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ ಕಾಯಿ ತುರಿ, ರೋಸ್ಟ್ ಮಾಡಿಕೊಂಡ ಬಿಳಿ ಎಳ್ಳು, ಗೋಡಂಬಿ, ಬಾದಾಮು, ಗಸಗಸೆ, ಹಾಗೆ ಪುಡಿ ಮಾಡಿಕೊಂಡ ಒಣ ಖರ್ಜೂರ, ಹಾಗೆ ಕಲ್ಲು ಸಕ್ಕರೆ ಪುಡಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಬಾಣಂತಿ ಹುಡಿಮದ್ದು ಬಂದು ಬಾಣಂತಿಯ ಎದೆ ಹಾಲನ್ನು ಹೆಚ್ಚಿಸುತ್ತೆ, ಡೆಲಿವರಿ ಗಾಯವನ್ನು ಕೂಡ ಬೇಗ ಗುಣ ಮಾಡಲು ಸಹಾಯ ಮಾಡುತ್ತೆ, ಹಾಗೆ ದೇಹಕ್ಕೆ ಸ್ಟ್ರೆಂತ್ ಕೂಡ ಕೊಡುತ್ತೆ. ಇವಾಗ ಫ್ರೈ ಮಾಡಿಕೊಂಡ ತುಪ್ಪಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೇನೆ. ನಾನಿಲ್ಲಿ 1 kgಯಷ್ಟು ಕಬ್ಬಿನ ಬೆಲ್ಲವನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೇಸರು, ತುಪ್ಪಕ್ಕೆ ಬೆಲ್ಲವನ್ನು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಕೊಳ್ಳುವ. ಬೆಲ್ಲ ಕರಗಿದೆ. ಇವಾಗ ಈ ತಿಕ್ಲೆ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೇಸರು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಪಾಕ ಎಲ್ಲ ಬರಲಿಕ್ಕೆ ಇಲ್ಲ, ಕುದಿ ಬಂದರೆ ಸಾಕು. ಇದು ಆಗಿದೆ. ಈ ಮಿಶ್ರಣಕ್ಕೆ ಬೆಲ್ಲದ ಮಿಶ್ರಣವನ್ನು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಕೊಳ್ಳುವ. ಹಾಗೆಯೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಕೋಸ್ಟಲ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಮಿಕ್ಸ್ ಮಾಡಿ ಆಗಿದೆ. ಇನ್ನು ಇದನ್ನು 1 ಗಂಟೆ ಬಿಟ್ಟು 2 ರಿಂದ 3 ಸಲ ಆದರೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆರೋಗ್ಯಕರವಾದ ಬಾಣಂತಿ ಹುಡಿಮದ್ದು ರೆಡಿಯಾಗಿದೆ. ಇದನ್ನು ನೀವು ಡೆಲಿವರಿ ಆದ 20 ದಿನಗಳ ನಂತರ ಬೆಳಿಗ್ಗೆ ಮತ್ತು ಸಂಜೆ 5 ಸ್ಪೂನಷ್ಟು ತಿಂದರೆ ಸಾಕಾಗುತ್ತೆ. ನೀವು ಸಹ ಇದನ್ನು ಮಾಡಿ ಕಲಿಯಿರಿ. ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆ ಆದಷ್ಟು ಶೇರ್ ಮಾಡಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.